ರಾಜಕೀಯ ಮಾಡಲಿ ಬೇಡನಲ್ಲ, ಅವನಿಗೆ ಸರಿ ಕನ್ನಡನೇ ಬರ್ತಾ ಇಲ್ಲ. ಅವನಿಗೆ ಸಿದ್ದರಾಮಯ್ಯ ಮೊಮ್ಮಗ ಗೊತ್ತು, ಓಕೆ, ಅವನು ಒಳ್ಳೆ ಹುಡುಗನೇ. ಕನ್ನಡನೇ ಸರಿ ಸ್ವಲ್ಪ ಬರವಲ್ಲ, ಕನ್ನಡ ಮಾತಾಡೋದು ಕೊಡಿ. ಕನ್ನಡನೇ ಬರ್ತಾ ಇಲ್ಲ ಅವನಿಗೆ, ಬರೀ ಫಾರನ್ ನಿಂತ್ಕೊಂಡ್ಬಿಟ್ಟು ಬರೀ ಇಂಗ್ಲೀಷ್ ಮಾತಾಡಿದ್ರೆ ನಾವೇನು ಮಾತಾಡೋಕೈತೆ? ಅವ್ನು ಕನ್ನಡನೇ ಬರ್ತಾ ಇಲ್ಲ ಅವನಿಗೆ. ಅಷ್ಟು ಹೇಳಿ ಸಿದ್ದರಾಮಯ್ಯಂಗೆ, ನಿಮ್ಮ ಮೊಮ್ಮಗನ ತರಬೇಡಿ ಅಂತ ಹೇಳಿ ನಾವು ತರ್ರಿ, ಬಟ್ ಆದ್ರೆ ಕನ್ನಡ ಬರ್ಬೇಕು ನಮ್ಗೆ ಅಷ್ಟೇ. ಸಿದ್ದರಾಮಯ್ಯನ ಮೊಮ್ಮಗನ ಬೇಡ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅವನಿಗೆ ಕನ್ನಡ ಸ್ಪಷ್ಟ ಬರ್ತಾ ಇಲ್ಲ. ಮೇನ್ ಅದೇ ತಪ್ಪೊಂದು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಿತ್ತು, JDS ಸರ್ಕಾರ ಏನಿದೆ ಅದು ಕೇವಲ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಂತಂದು ಹೇಳಿ. ಆದರೆ ಈಗ ಸಿದ್ದರಾಮಯ್ಯ ಅವರು ಈ ಥರ ಮಾಡೋದು ನೋಡಿದರೆ ಕಾಂಗ್ರೆಸ್ ಕೂಡ ಕುಟುಂಬ ರಾಜಕಾರಣಕ್ಕೆ ಶುರು ಮಾಡಿದೆ ಅಂತಂದು ಹೇಳೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸಿದ್ದರಾಮಯ್ಯ ರಾಜಕೀಯ ಮೇಲೆ ಎಲ್ಲ ವಲಸೆ ಇದ್ದೇ ಇರ್ತದೆ. ಕರೆಕ್ಟಾಗಿ ಸಿದ್ದರಾಮಯ್ಯಂಗಾಲಿ ಮತ್ತು DK ಶಿವಕುಮಾರ್ಗಾಲಿ ರೋಡ್ಗಳ ಗುಂಡಿಗಳು ಮುಚ್ಚೋದು ಕಲೀರಿ ಅಷ್ಟೇ. ನಮ್ಗೇನು ನಾವು ಟ್ಯಾಕ್ಸ್ ಕಟ್ಟಲ್ವಾ, ಗುಂಡಿ ಮುಚ್ಚಿ ನೋಡಿದ್ರೆ ಒಂದೊಂದು ಹಾಳು ಇದ್ದಾವೆ. ನಾವು ಬೆಳಿಗ್ಗೆ ಸಾಯಂಕಾಲ ಹೋಗ್ತಾ ಇದ್ರೆ ನಮಗೆ ಹೋಗೈತೆ ಅಲ್ಲ, ನಮಗೆ ಮಳೆ ಹೋದ್ರೆ ಹೋಗೋಕ್ಕೈತೆ ಇಲ್ಲ ನಮಗೆ. ಅದು ಸಿದ್ದರಾಮಯ್ಯಂಗೆ ಮತ್ತು DK ಶಿವಕುಮಾರ್ ಸರ್ ಹೇಳೋದು ಅಷ್ಟೇ. ನಾವು ಕರೆಕ್ಟಾಗಿ ರಾಜಕೀಯದಲ್ಲಿ ಗುಂಡಿ ಮುಚ್ಚಿ ಅಷ್ಟೇ.